ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬೆಂಗಳೂರಲ್ಲಿರೋ ಭಾರತದ ಫಸ್ಟ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ವಿಚ್ ಸ್ಟಾರ್ಟೆಡ್ ಬಿಫೋರ್ ಇಂಡಿಪೆಂಡೆನ್ಸ್. ಒನ್ ಆಫ್ ದ ರೆಪ್ಯೂಟೆಡ್ ಟಾಪ್ 5 ಕಾಲೇಜಸ್ ಅಲ್ಲೇ ಬರುತ್ತೆ. ಟಾಪ್ 10 ಅಂತ ಹೋಗ್ಬಿಡಿ. ಟಾಪ್ 5 ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲೂ BMS ಕಾಲೇಜ್ ಆಫ್ ಇಂಜಿನಿಯರಿಂಗು ಕಾಣಿಸ್ಕೊಳ್ಳುತ್ತೆ. ಈ ಕಾಲೇಜಿನ ಲಾಸ್ಟ್ ಇಯರ್ ಅಂದರೆ 2025 ರೌಂಡ್ 2 ಕಟ್ ಆಫ್ ನೋಡೋಣ. ಜನರಲ್ ಮೆರಿಟ್ ಕ್ಯಾಟಗರಿಗೆ ನಿಮ್ದು ಯಾವುದೇ ಬೇರೆ ಕ್ಯಾಟಗರಿ ಇದ್ರೂ ಈ ರ್ಯಾಂಕ್ಗಿಂತ ಕಡಿಮೆ ರ್ಯಾಂಕ್ ಇದ್ರೂ ಸಹ ಖಂಡಿತ ಸಿಗುತ್ತೆ. ಸಿವಿಲ್ ಇಂಜಿನಿಯರಿಂಗ್ ನೋಡಬಹುದು ನೀವು. 37,993 ಬಂದಂತಹ ಸ್ಟೂಡೆಂಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಲಾಸ್ಟ್ ಇಯರ್ ಥರ್ಡ್ ರೌಂಡಲ್ಲಿ. ಇನ್ನು ಫಸ್ಟು ಸೆಕೆಂಡ್ ರೌಂಡಲ್ಲಿ ಇನ್ನೆಲ್ಲೆಲ್ಲಿತ್ತು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು. ಸಿವಿಲ್ ಇಂಜಿನಿಯರಿಂಗ್ ಆಗಿದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೀಗಿದೆ, ಎಲೆಕ್ಟ್ರಿಕಲ್ ಆಗಿದೆ ಅಂತ ಅನ್ನೋರಿಗೆ ಈ ರ್ಯಾಂಕು ಉತ್ತರ ಹೇಳುತ್ತೆ. ಸಿವಿಲ್ ಇಂಜಿನಿಯರಿಂಗ್ 37,993 ಬಂದಿರೋಂಥ ಕ್ಯಾಂಡಿಡೇಟ್ಗೆ ಸಿಕ್ಕಿದೆ. ಟ್ರಿಪಲ್ ಇ 12,800, ಎಲೆಕ್ಟ್ರಾನಿಕ್ಸು 2,955ಗೆ ನಿಂತಿದೆ. IEM ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ 47,265, ಮೆಕ್ಯಾನಿಕಲ್ 23,950. ಮೆಕ್ಯಾನಿಕಲ್ ಆಗಿದೆಯಂತೆ, ಸಿವಿಲ್ ಹೀಗಿದೆಯಂತೆ, ಏನೇನೋ ಕತೆಗಳು ಹೇಳೋದು ನೀವು ಅಲ್ಲಿ ಇಲ್ಲಿ ಕೇಳಿಸ್ಕೊಂಡಿರ್ತೀರ. ಈ ಕಾಲೇಜಲ್ಲಿ 23,950 ಬಂದಿರೋಂಥ ಸ್ಟೂಡೆಂಟ್ ಮೆಕ್ಯಾನಿಕಲ್ ಸೇರ್ಕೊಂಡಿದ್ದಾನೆ ಅಂದರೆ ಅವನೇನು ದಡ್ಡ ಅಲ್ಲ, ಅವನು ಬುದ್ಧಿವಂತಾನೆ, ಅವನು ಯೋಚನೆ ಮಾಡಿರ್ತಾನೆ BMS ಅಲ್ಲಿ ಯಾವ ಕೋರ್ಸ್ ಸೇರ್ಕೊಂಡ್ರೆ ಒಳ್ಳೆಯದು ಏನು ಅಂತ. ಹಾಗೆ BMS ಅಂದ ತಕ್ಷಣ ನೀವು ಪ್ಲೇಸ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ, ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಹೇಳಿದ್ನಲ್ಲ, ಟಾಪ್ 5 ಒಳಗಡೆ ಬರುತ್ತೆ. ಹಾಗಾಗಿ ಪ್ಲೇಸ್ಮೆಂಟ್ಸು ಚೆನ್ನಾಗಿ ಇದ್ದೇ ಇರುತ್ತೆ. ಈಗೀಗ BMS ಕಾಲೇಜು ರಾಮಯ್ಯ ಕಾಲೇಜ್ಗಿಂತ ಕೆಳಗಡೆ ಹೋಗ್ತಾ ಇದೆ. ಯಾಕೆ ಅಂದರೆ ಇಲ್ಲಿ ಇಂಟೇಕ್ ಜಾಸ್ತಿ ಮಾಡ್ಕೋತಿದ್ದಾರೆ. BMS ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತೂ ಸಿಕ್ಕಾಪಟ್ಟೆ ಇಂಟೇಕ್ ಮಾಡ್ಕೊಂಡಿದ್ದಾರೆ. ಕ್ಯಾಂಪಸ್ ಚಿಕ್ಕದು, ಇಂಟೇಕ್ ಜಾಸ್ತಿ, ಸ್ಟೂಡೆಂಟ್ ಜಾಸ್ತಿ ಇದ್ದಾರೆ. ಹಾಗಾಗಿ ಕೆಲವರಿಗೆ ಇಂಜಿನಿಯರಿಂಗ್ ಕಾಲೇಜ್ ಅನ್ನೋ ಫೀಲ್ ಬರೋದಿಲ್ಲ ಅಂತ ರಾಮಯ್ಯ ಹೋಗ್ತಿದ್ದಾರೆ. ರಾಮಯ್ಯ ಅನ್ನೋದು ದೊಡ್ಡ ಕ್ಯಾಂಪಸ್ ಇದೆ. ಹಾಗಾಗಿ ಮತ್ತೆ ಅಲ್ಲೂ ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್ ಇದೆ. ಕಂಪ್ಯೂಟರ್ ಸೈನ್ಸು 1000 ಗಟ್ಟಲೆ ಎಲ್ಲ ಇಟ್ಕೊಂಡಿಲ್ಲ ಅವರು. ಹಾಗಾಗಿ ಒಂದಷ್ಟು ಜನ ಈ ಕಾಲೇಜ್ ಬಿಟ್ಟು MS ರಾಮಯ್ಯನ BMSಗಿಂತ ಮೇಲೆ ಹಾಕೋತಿದ್ದಾರೆ. ಮೊದಲೆಲ್ಲ RV ಫಸ್ಟ್ ಬರ್ತಿತ್ತು, ನೆಕ್ಸ್ಟ್ BMS, ಆಮೇಲೆ RV PS BMS ಆಯಿತು. ಈಗ ಲಾಸ್ಟ್ ಇಯರಿಂದ RV PS ರಾಮಯ್ಯ ಆಮೇಲೆ BMS ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ ಸ್ಟೂಡೆಂಟ್ಸು. ಬಟ್ ನಿಮ್ಗೆ ಇಷ್ಟ ಬಂದಾಗೆ ನೀವು ಮಾಡಬಹುದು. ನಿಮ್ಗೇನಾದರೂ ಈ ಕಾಲೇಜ್ ಬಗ್ಗೆ ನಂಬಿಕೆ ಇದ್ದರೆ ನೀವು ಮೇಲೇನೆ ಹಾಕೋಬೋದು ಪ್ರಯಾರಿಟಿ ಆರ್ಡ್ರಲ್ಲಿ. ಇಲ್ಲಾಂದರೆ ರಾಮಯ್ಯ ಅಂತ ಕೆಳಗಡೆ ಹಾಕೊಂಡ್ರು ಏನೂ ತೊಂದರೆ ಇಲ್ಲ. ರಾಮಯ್ಯ ಇಸ್ ಆಲ್ಸೋ ನೌ ಗುಡ್. ಮುಂದಿನ ವಿಡಿಯೋದಲ್ಲಿ ರಾಮಯ್ಯ ಕಟ್ ಆಫ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಮೆಕ್ಯಾನಿಕಲ್ ಆದಮೇಲೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಕಟ್ ಆಫ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. 9,598 ಬಂದಿರೋಂಥ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿದೆ. AINDS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ 3,306, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್ AML 4,835, ಬಯೋಟೆಕ್ನಾಲಜಿ ಒಂದಷ್ಟು ಸ್ಟೂಡೆಂಟ್ಸ್ಗೆ ಬಯೋಟೆಕ್ನಾಲಜಿ ಬಗ್ಗೆ ತುಂಬ ಕ್ರೇಜ್ ಇದೆ. ಸೊ ಈ ಕಾಲೇಜಲ್ಲಿ 18,228 ಬಂದಿರೋಂಥ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಥರ್ಡ್ ರೌಂಡಲ್ಲಿ. ಕಂಪ್ಯೂಟರ್ ಸೈನ್ಸು ಬ್ರ್ಯಾಕೆಟಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಅಂತ ಇರುತ್ತೆ, 4,610. ಕೆಮಿಕಲ್ ಇಂಜಿನಿಯರಿಂಗು 33,501. ಕೆಲವು ಕಾಲೇಜಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಇದೆ. ಲಾಸ್ಟ್ ವಿಡಿಯೋದಲ್ಲಿ RV ಕಾಲೇಜ್ ಬಗ್ಗೆ ಮಾತಾಡಿದ್ದೆ, ಅಲ್ಲೂ ಕೆಮಿಕಲ್ ಇತ್ತು, IEM ಸಹ ಇತ್ತು. ಇಲ್ಲಿ BMS ಸಹ ಹಳೆ ಕಾಲೇಜು, ಸೊ ಕೆಮಿಕಲ್ಲು IEM ಎಲ್ಲ ಇದೆ. ಸಿವಿಲ್ ಇಂಜಿನಿಯರಿಂಗ್ 54,000. ಈಗ ಡೌಟ್ ಬರ್ಬೋದು ನಿಮಗೆ, ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮೇಲೆ 37,000 ಅಂತ ಹೇಳಿದ್ದೆ, ಇಲ್ಲಿ ಸಿವಿಲ್ಲು 54,000 ಅಂತ ಹೇಳ್ತಾ ಇದ್ದೀನಿ. BMS ಕಾಲೇಜು ಏಡೆಡ್ ಕಾಲೇಜು. ಸೊ ಇಲ್ಲಿ ಏಡೆಡ್ ಸೀಟ್ಸು ಇದೆ, ಅನ್ಏಡೆಡ್ ಸೀಟ್ಸು ಇದೆ. ಏಡೆಡ್ ಸೀಟ್ಸಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ಫೀಸ್ ಕಡಿಮೆ ಇರುತ್ತೆ. ಅನ್ಏಡೆಡ್ ಕೋಟಾದಲ್ಲಿ ಏನಾದರೂ ಸಿಕ್ಕರೆ ನಾರ್ಮಲ್ ಫೀಸ್ ಇರುತ್ತೆ, 1.25 ಲಕ್ಷ ಇರುತ್ತೆ. ಸೊ ಈ 37,993 ಕಾಣ್ತಿರೋದು ನಿಮಗೆ ಏಡೆಡ್ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್. ಇಲ್ಲಿ 54,000 ಇರೋದು ಅನ್ಏಡೆಡ್ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್. ನೆಕ್ಸ್ಟ್ ಬ್ರಾಂಚು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಡೇಟಾ ಸೈನ್ಸ್ 3,558. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಸ್ CSBS 4,890. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 2,995. ಸೊ ದಿಸ್ ಇಸ್ ಒರಿಜಿನಲ್ CS. ಅದಕ್ಕೆ ನೋಡಿ 3,000 ಒಳಗಡೆ ಕಟ್ ಆಫ್ ನಿಂತಿದೆ. ಸೊ ಇನ್ನು ಉಳಿದಿದ್ದೆಲ್ಲ ಅಲೈಡ್ ಕೋರ್ಸಸ್ ಆಫ್ CS, ಕಂಪ್ಯೂಟರ್ ಸೈನ್ಸ್ ಬಿಸ್ನೆಸ್ ಸಿಸ್ಟಮ್ಸ್, ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್, CS ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ, ಈ ತುಂಬ ಕೋರ್ಸಸ್ ಇದೆ ನೋಡಿ. ಇವೆಲ್ಲ ಅಲೈಡ್ ಕೋರ್ಸಸ್ ಆಫ್ ಕಂಪ್ಯೂಟರ್ ಸೈನ್ಸ್. ಬಟ್ ಕಂಪ್ಯೂಟರ್ ಸೈನ್ಸ್ಗೆ ಈಗಲೂ ಡಿಮಾಂಡ್ ನೋಡಿ ಹೇಗಿದೆ, 2,995. ಅದೇ ನೀವು CS ಇಂಟರ್ನೆಟ್ ಆಫ್ ಥಿಂಗ್ಸ್ ಸೈಬರ್ ಸೆಕ್ಯೂರಿಟಿ ನೋಡಿದ್ರೆ 4,410 ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಬಿಸ್ನೆಸ್ ಸಿಸ್ಟಮ್ಗೆ ಹೋದ್ರೆ 4,000 ಇರುತ್ತೆ. ಇನ್ನೊಂದು ಕೋರ್ ಬ್ರಾಂಚು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 6,013. ಐ ಯೂಶಲಿ ರೆಕಮೆಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಯಾಕೆಂದರೆ ಈಗ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ತುಂಬ ಬೂಮ್ ಆಗ್ತಿದೆ ಇಂಡಿಯಾದಲ್ಲಿ. VLSI ಇರ್ಬೋದು, ಎಂಬೆಡೆಡ್ ಸಿಸ್ಟಮ್ಸ್ ಇರ್ಬೋದು, ತುಂಬ ಸ್ಕೋಪ್ ಇದೆ.
ನೀವೇನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮಾಡಿದ್ರಿ ಅಂದ್ಬಿಟ್ಟು ನೀವು ಕೋರ್ ಕಂಪನಿಯಲ್ಲೇ ಹೋಗಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಆಲ್ಸೋ ಬಿಕಮ್ ಎ ಪ್ರೋಗ್ರಾಮರ್, ಸಾಫ್ಟ್ವೇರ್ ಇಂಜಿನಿಯರ್. ಅದೇ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಪ್ರೋಗ್ರಾಮರು, ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕಾಗುತ್ತೆ. VLSI ಇಂಜಿನಿಯರಿಂಗ್ ಆಗೋದಿಲ್ಲ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗೋದಕ್ಕೂ ಆಗೋದಿಲ್ಲ. ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ತಗೊಂಡಾಗ ನಿಮಗೆ ಆಪ್ಷನ್ಸ್ ಇರುತ್ತೆ. ಒಂದು 5 ವರ್ಷ ಕೆಲಸ ಮಾಡ್ತೀರಾ ಸಾಫ್ಟ್ವೇರಲ್ಲಿ, ಬೇಜಾರಾಯಿತು ಅಂದರೆ ವಾಪಸ್ ಎಲೆಕ್ಟ್ರಾನಿಕ್ಸ್ ಬಿಡ್ಬೋದು. ಇಲ್ಲ ಒಂದು 10 ವರ್ಷ ಎಲೆಕ್ಟ್ರಾನಿಕ್ಸಲ್ಲಿ ಕೆಲಸ ಮಾಡ್ತೀರಾ, ನಿಮ್ಗೆ ಬೇಜಾರಾಯಿತು ಅಂದರೆ ಯಾವುದೋ ಒಂದೆರಡು ಲ್ಯಾಂಗ್ವೇಜ್ ಕಲ್ತ್ಕೊಂಡು ಕಂಪ್ಯೂಟರ್ ಸೈನ್ಸ್ ಅಂದರೆ ಸಾಫ್ಟ್ವೇರ್ ಇಂಜಿನಿಯರು ಸಹ ಆಗ್ಬೋದು. ಆಪ್ಷನ್ಸು ವೈಡ್ ಓಪನ್ ಆಗಿರುತ್ತೆ. ಅದೇ ಬೇರೆ ಯಾವುದಾದ್ರೂ ಒಂದು ಮಾಡಿದ್ರೆ A&ML, ANDS ಈ ಥರ ಬೇರೆ ಕೋರ್ಸಸ್ ಮಾಡಿದ್ರೆ ಅದೇ ಫೀಲ್ಡಲ್ಲೇ ನೀವು ಸಾಯೋವರೆಗೂ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಯೂಶಲಿ ಐ ರೆಕಮೆಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಫಾರ್ ದ ಸ್ಟೂಡೆಂಟ್ಸ್. ಮೆಕ್ಯಾನಿಕಲ್ ನೋಡಿ ವಿತಿನ್ 30,000 ಸೀಟ್ಸ್ ಎಲ್ಲ ಖಾಲಿ ಆಗಿದೆ. ಇಲ್ಲಿ ಮೇಲೆ ಮೆಕ್ಯಾನಿಕಲ್ಲು 23,950 ಇತ್ತು. ಈ ಮೆಕ್ಯಾನಿಕಲ್ ಮೇಲೆ ಇರೋ ಮೆಕ್ಯಾನಿಕಲ್ಲು ಏಡೆಡ್ ಕೋರ್ಸು, ಇಲ್ಲಿ ಬಾಟಮಲ್ಲಿ ಕಾಣ್ತಿರೋದು ನಿಮಗೆ ಅನ್ಏಡೆಡ್ ಕೋರ್ಸ್ 29,000 ಇತ್ತು, ಇಲ್ಲಿ 23,000 ಇತ್ತು. ಸೊ ದೀಸ್ ಆರ್ ದ ಡಿಫರೆಂಟ್ ಕೋರ್ಸಸ್ ಆಫ್ ದ ಫಸ್ಟ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಇಂಡಿಯಾ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬಸವನಗುಡಿ, ಬೆಂಗಳೂರು. ಮುಂದಿನ ವಿಡಿಯೋದಲ್ಲಿ ನೀವು BMS IT ಬಗ್ಗೆನೂ ಎಕ್ಸ್ಪೆಕ್ಟ್ ಮಾಡ್ಬೋದು. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದು ಎಲ್ಲ ಹಂತದಲ್ಲಿದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.